ಹಲೋ ಹಲೋ ಅಣ್ಣ, ನಾನು ಲೀಲಾವತಿ ಮಾತಾಡ್ತಿದ್ದೀನಿ. ಅಮ್ಮ ನೀವಾ? ಹೇಳಿ. ಭೈರವಿ ಅವ್ರ ಅಕ್ಕ ಫೋನ್ ಮಾಡಿದ್ದಾರೆ. ಏನಂದ್ರಿ? ಏನಿಲ್ಲಮ್ಮ, ನಮ್ಮವ್ರು ಯಾರು ಅಂತ ಕೇಳ್ತಾ ಇದ್ರು. ಹೇಳಮ್ಮ. ಏನಿಲ್ಲ ಅಣ್ಣ, ನಾಳೆ ಒಂದ್ಸಲ ನಮ್ಮನೆ ಸೊಸೆ ಆಗವಳನ್ನ ಕರ್ಕೊಂಡು ನೀವೆಲ್ರೂ ನಮ್ಮನೆಗ್ ಬರ್ಬೇಕು. ನಾಳೆ ಮದ್ವೆ ಡೇಟ್ ಫಿಕ್ಸ್ ಮಾಡ್ಬೇಕು ಅಂತ ಭೈರವಿ ಹೇಳ್ತಿದ್ಲು. ನಾಳೆನೆ ಮದ್ವೆ ಮುಹೂರ್ತ ಅಂದ್ರೆ? ಯಾಕಣ್ಣ, ಏನಾದ್ರೂ ಸಮಸ್ಯೆನಾ? ತೊಂದ್ರೆ ಏನಾದ್ರೂ ಇದ್ರೆ ಹೇಳಿ, ನಾನು ಭೈರವಿಗೆ ಹೇಳ್ತೀನಿ. ಅಯ್ಯೋ, ತೊಂದ್ರೆ ಏನಿದೆ ಅದಕ್ಕೆ? ಹುಡುಗಿ ನೋಡೋಣ ಅಂದ್ರಿ, ಆಮೇಲೆ ನಿಶ್ಚಿತಾರ್ಥನೂ ಆಯ್ತು. ಇವಾಗ ಸಡನ್ ಆಗಿ ಮದ್ವೆ ಮುಹೂರ್ತ ಅಂತ ಅಂದ್ರೆ? ನಿಮ್ ಹುಡುಗಿ ನಮ್ ಭೈರವಿಗೆ ತುಂಬಾ ಇಷ್ಟ ಆಗಿದ್ದಾಳೆ. ಅವಳನ್ನ ಯಾವಾಗ ತನ್ನ ಮನೆ ಸೊಸೆ ಮಾಡ್ಕೋತೀನೋ ಅಂತ ಕಾಯ್ತಿದ್ದಾಳೆ. ಅವಳೇನಾದ್ರೂ ಅನ್ಕೊಂಡ್ರೆ ಆಗ್ಬಿಡ್ಬೇಕು ಅಷ್ಟೇನೆ. ನಾಳೆ ಬೆಳಗ್ಗೆನೆ ಹೊರಟು ಬಂದ್ಬಿಡಿ. ಸರಿ ಅದಕ್ಕೆ. ಇಡ್ತೀನಮ್ಮ. ಶರಣ್ಯನ್ ಮೇಲೆ ಭೈರವಿಗೆ ಅಷ್ಟೊಂದು ಪ್ರೀತಿ ಅಭಿಮಾನ ಇದೆ ಅಂದ್ರೆ ಇದೆಲ್ಲ ಶರಣ್ಯ ಅದೃಷ್ಟ. ಗೀತಾ, ನಮ್ ಶರಣ್ಯ ಅವ್ರಿಗೆ ಕೇವಲ ಸಹಾಯ ಮಾಡಿದ ಅಷ್ಟೇ ಅಲ್ಲ ರೀ. ಶಾಪ್ ಓಪನಿಂಗ್ ದಿನ ನಮ್ ಶರಣ್ಯ ಅವ್ರ ಮನೆ ಗೌರವನ ಕಾಪಾಡಿದಾಳಲ್ವಾ? ಹೌದು, ಅದಕ್ಕೆ ಭೈರವಿ ಕೂಡ ಹೇಳಿದ್ಲಲ್ವಾ, ನಮ್ಮ ತುಂಬಿದ ಕುಟುಂಬನ ನಾನಾದ್ಮೇಲೆ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ತೀಯ ಅನ್ನೋ ನಂಬಿಕೆನ ನೀನ್ ಉಳಿಸ್ಕೊಂಡಿದ್ಯಾ ಅಂತ. ಹೋಗು, ನಾಳೆ ಭೈರವಿ ಅವ್ರ ಮನೆಗೆ ಹೋಗ್ಬೇಕು, ತಯಾರಿ ಮಾಡ್ಕೊಳ್ಳಿ ಅಂತ ಹೇಳು. ಮೊನ್ನೆ ನಿಶ್ಚಿತಾರ್ಥ, ನಾಳೆ ಮುಹೂರ್ತನಾ? ನಾಡಿದ್ದು ಮದುವೆನಾ? ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಹೆಂಗೆ? ಅವ್ರೇನೋ ನನ್ನ ಮಗಿಗೆ ಸಂಬಂಧ ನೋಡ್ತೀನಿ ಅಂತ ಅನನ್ಯ ಮದುವೆ ಅವ್ರ ಜವಾಬ್ದಾರಿ ಅಂತ ಹೇಳಿ ಆವತ್ತು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿನಿ. ನನ್ನ ಬಾಯಿ ಮುಚ್ಚಿಸವ್ರೆ. ಈಗ ಆ ಮಾತಿಗೆ ಬೆಲೆ ಕೊಡದೆ ಮದುವೆ ಮುಹೂರ್ತ ಇಡಿಸ್ತಾವ್ರಾ? ನೋಡ್ತೀನಿ. ನನ್ನ ಮಗಿಗೆ ನ್ಯಾಯ ಕೊಡಿಸ್ಲಾರ್ದೆ ಅವಳಿಗೆ ಹೆಂಗ್ ಮದುವೆ ಮಾಡ್ತಾರೋ ನಾನು ನೋಡ್ತೀನಿ. ಎಲ್ಲ ಸರಿ ಮಾಡ್ತೀನಿ. ಮೊದ್ಲು ಅನನ್ಯಂಗೆ ಅವಳು ಯಾರು ಅಂತ ಗೊತ್ತಾಗ್ಬೇಕು, ನಾನ್ ಯಾರು ಅಂತ ಗೊತ್ತಾಗ್ಬೇಕು. ಗೊತ್ತಾಗಂಗೆ ಮಾಡ್ತೀನಿ.
ಅಯ್ಯೋ ಏನ್ರಿ ನೀವು ಏನ್ ಮಾಡ್ತಿದ್ದೀರಾ? ಚೇಳು ಕಚ್ಚಿ ನಿನ್ ಕಾಲ್ಗೆ ಗಾಯ ಆಗಿತ್ತಲ್ಲ, ಅದಕ್ಕೆ ಔಷಧಿ ಹಚ್ತಾ ಇದ್ದೀನಿ. ಅಷ್ಟು ಮಾತ್ರಕ್ಕೆ ನೀವು ನನ್ನ ಕಾಲ್ ಹಿಡ್ಕೊಳ್ಳೋದಾ? ಏನ್ರಿ ಇದು ತಪ್ಪು. ತಪ್ಪ? ಯಾರು ಹೇಳಿದ್ರು ಆನಂದ? ನನ್ನ ಮದುವೆ ಆಗಿರೋ ಕ್ಷಣದಿಂದ ಹಿಡಿದು ಈ ಕ್ಷಣದವರೆಗೂ ನಮ್ಮ ಈ ಮನೆತನನ್ನ ಮುಂದೆ ನಡೆಸೋದಕ್ಕೋಸ್ಕರ, ನಮ್ಮ ಮನೆ ಮರ್ಯಾದೆನ ಕಾಪಾಡೋದಕ್ಕೋಸ್ಕರ ಪ್ರತಿ ಕ್ಷಣನೂ ನೀನು ಕಷ್ಟಪಡ್ತಾ ಇರ್ತೀಯ. ಇಷ್ಟು ವರ್ಷದ ನಮ್ಮ ಸಂಸಾರದಲ್ಲಿ ಇವತ್ತು ನನಗೆ ಆಯಾಸ ಆಗಿದೆ ಅಂತಾಗ್ಲಿ, ಮೈ ಹುಷಾರಿಲ್ಲ ಅಂತಾಗ್ಲಿ ಯಾವತ್ತಾದ್ರೂ ಹೇಳಿದ್ಯಾ? ಈಗ್ಲೂ ಕೂಡ ನಿನಗೆ ಇಷ್ಟೊಂದು ನೋವಿದ್ರೂ ಕೂಡ ನನಗೋಸ್ಕರ ನೈಟ್ ಡ್ರೆಸ್ ರೆಡಿ ಮಾಡಿಟ್ಟಿದ್ಯಾ, ನನಗೋಸ್ಕರ ಹಾಲ್ ಬಿಸಿ ಮಾಡಿ ತಂದಿದ್ಯಾ. ಚೆನ್ನಾಗಿ ಹೇಳಿದ್ರಿ. ಇದನ್ನ ಎಲ್ಲ ಹೆಂಡ್ತಿರು ಮಾಡೋ ಕರ್ತವ್ಯ. ಆದ್ರೆ ಇದು ನನ್ನ ಜವಾಬ್ದಾರಿ. ನೀವು ಚಿಕ್ಕ ಮಕ್ಳ ಥರ ಮಾತಾಡ್ತಿದ್ದೀರಲ್ಲ. ಹಾಗಾದ್ರೆ ಇದು ನನ್ನ ಜವಾಬ್ದಾರಿ. ಅಯ್ಯೋ ಬೇಡ ರೀ. ಬೇಡ ಅಂದ್ರೆ ಹೊಡಿತೀನಿ. ಹೊಡಿರಿ. ನಮ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ನೀವು ಯಾವತ್ತೂ ನನ್ ಮೇಲೆ ಕೈ ಮಾಡಿಲ್ಲ. ನನಗೂ ಕೂಡ ಅವಾಗ ಒಂದ್ಸರಿನಾದ್ರೂ ನಿಮ್ ಕೈಯಿಂದ ಏಟ್ ತಿನ್ಬೇಕು ಅಂತ ಅವಾಗ ಅನ್ನಿಸ್ತಾನೆ ಇರುತ್ತೆ ರೀ. ಏನಿ ಆಸೆ ನಿನಗೆ? ನಾವು ಹೆಣ್ಮಕ್ಳಿಗೆ ಈ ಥರ ಚಿಕ್ಕ ಚಿಕ್ಕ ಆಸೆಗಳಿರತ್ತೆ ಕಣ್ರಿ. ನಾವಿಡೀ ದಿನ ಮಾಡೋ ಕೆಲಸಗಳನ್ನ ನೋಡೋರ್ಗೆ ಕಷ್ಟ ಅಂತ ಅನ್ಸಿದ್ರು ಕೂಡ ನಾವು ಮಾಡೋ ಕೆಲಸ ನಮಗೆ ತುಂಬಾನೇ ಇಷ್ಟ ಆಗತ್ತೆ. ಬೆಳಗ್ಗೆ ಬೇಗ ಎದ್ದು ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳ್ಸೋದು, ಆಮೇಲೆ ಗಂಡ ಎದ್ದು ಕೂಡ್ಲೆ ಗಂಡನ್ಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡೋದು, ಗುಡ್ ಮಾರ್ನಿಂಗ್ ಹೇಳೋದು, ಮನೇಲಿ ಹಿರಿಯರಿದ್ರೆ ಅವ್ರಿಗೆ ಬೇಕಾಗಿರೋ ಸೇವೆ ಮಾಡೋದು, ಇವೆಲ್ಲವೂ ನಮಗಿಷ್ಟಾನೇ ರೀ. ಹೌದು, ನೀವು ಹೆಣ್ಮಕ್ಳು ಅಲ್ಪ ಸಂತೋಷ ಪಡ್ಕೊಳ್ಳೋದನ್ನ ಈ ಭೂಮಿ ಮೇಲೆ ನಾನು ಯಾರನ್ನೂ ನೋಡಿಲ್ಲ. ನೀವು ಮಾಡಿರೋರ್ಗೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಅದು ನಿಮ್ಗೊಂದು ದೊಡ್ಡ ಹಬ್ಬ. ಕೋಪದಲ್ಲಿ ಒಂದು ಏಟು ಹೊಡೆದ್ರು ಕೂಡ ಅವಾಗ್ಲೇ ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ ಸಾರಿ ಅಂತ ಒಂದು ಮಾತು ಹೇಳಿದ್ರು ಸಾಕು, ಆ ಏಟ್ನೂ ಕೂಡ ಬಹುಮಾನ ಅಂತ ಫೀಲ್ ಆಗ್ತೀರಾ ನೀವು. ಸಕ್ಸಸ್ ಆಗಿರೋ ಪ್ರತಿಯೊಬ್ಬ ಗಂಡಸಿನ ಹಿಂದೆ ಒಂದು ಹೆಣ್ಣು ಇರುತ್ತೆ ಅಂತ ಹೇಳ್ತಾರೆ. ಆ ರೀತಿ ನಾನ್ ಸಾಧನೆ ಮಾಡಿರೋದು ಏನೂ ಇಲ್ಲ. ಆದ್ರೆ ಹೆಂಡತಿ ಅನ್ನೋ ಇಂಥ ಒಳ್ಳೆ ವ್ಯಕ್ತಿನ ಸಂಪಾದನೆ ಮಾಡ್ಕೊಂಡಿದ್ದೀನಿ ನೋಡು, ಅದೇ ನಾನು ಮಾಡಿರುವಂತ ದೊಡ್ಡ ಸಾಧನೆ. ನೀನ್ ಮಲ್ಕೋ, ನಾನು ಔಷಧಿ ಹಚ್ತೀನಿ. ಅದು ಹಾಗಲ್ಲ ರೀ. ಹೇಳ್ದೆ ತಾನೆ, ಇಲ್ಲ ಅನ್ಕೋ ನೀನ್ ಆಸೆ ಪಟ್ಟಿದ್ದನ್ನ ಈಗ ತೀರಿಸ್ಬೇಕಾಗತ್ತೆ. ಅದಲ್ಲ ರೀ. ಹೇಳಿದ್ನಲ್ಲ, ನಾಳೆ ದರ್ಶನ್ಗೆ ಮದುವೆ ಮುಹೂರ್ತ ಇಡಿಸ್ತಾ ಇದ್ದೀವಿ. ಮಲ್ಕೋ ಈಗ. ಇವತ್ತು ಹೆಂಗಾರ ಮಾಡಿ ಅನನ್ಯಾಗೆ ವಿಷಯ ಹೇಳ್ಬಿಡ್ಬೇಕು.
ಹಂಗಾರೆ ಅನನ್ಯ ಆ ಕಡೆ ಇರ್ತಾಳೆ. ಇವ್ರು ಫುಲ್ ನಿದ್ದೆ ಮಾಡ್ತಾವ್ರೆ. ಅನನ್ಯಾಗ ಹೇಳಕ್ಕೆ ಇದೇ ಕರೆಕ್ಟ್ ಟೈಮು. ಅಬ್ಬಾ, ಅಮ್ಮೆ ಅಮ್ಮೆ ಅಮ್ಮೆ, ಯಾರು? ರೀ ಏನಾಯ್ತು ಗೀತಾ? ರೀ, ಹಾಲಲ್ಲೇನೋ ಒಂಥರ ಶಬ್ದ ಕೇಳಿಸ್ತು ರೀ. ಶಬ್ದನ? ಈ ಟೈಮಲ್ಲಿ ಏನ್ ಶಬ್ದ ಆಗತ್ತೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಬನ್ನಿ ಹೋಗಿ ನೋಡೋಣ. ನಡಿ. ಏನ್ ಮಾಡೋದೀಗ? ಸಿಕ್ಕಾಕೊಂಡ್ಬಿಟ್ನಲ್ಲ ದೇವ್ರೆ. ಏನ್ ದೊಡ್ಡಮ್ಮ, ಇಷ್ಟೊತ್ನಲ್ಲಿ ನನ್ನನ್ನು ಯಾಕೆಲ್ಲ ಕರ್ಕೊಂಡ್ ಬಂದೆ? ಕಾಂಚನ, ಶರಣ್ಯ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಏನೋ ದೊಡ್ಡಮ್ಮ ನನ್ನ ಹತ್ರ ಏನೋ ಹೇಳ್ಬೇಕು ಅಂತ ನನ್ ಬಾಯಿ ಮುಚ್ಚಿಸಿ ಇಲ್ಲಿಗೆ ಎಳ್ಕೊಂಡ್ ಬಂದ್ರು. ಯವ್ವಾ, ಹಿಂಗ್ ಸಿಕ್ಕಾಕೊಂಡ್ಬಿಟ್ನಲ್ಲ. ಏನ್ ಕಾಂಚನ, ಶರಣ್ಯ ಹತ್ರ ಏನ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ? ಕಾಂಚನ, ನಿನ್ನೆ ಮಾತಾಡ್ತಾ ಇದ್ರೆ ಸುಮ್ನೆ ಹೋಗ್ತಾ ಇದೆಯಲ್ಲ. ಕಾಂಚನ, ನೀವಾ? ಇದೇನು, ನಾನು ಇಲ್ಲಿದ್ದೀನಲ್ಲ. ನನ್ ಯಾರೆಲ್ಲಿ ಕರ್ಕೊಂಬಂದಿದ್ದು? ಯಾರೋ ಕರ್ಕೊಂಡ್ ಬಂದಿದ್ದಲ್ಲ, ನೀನೇ ನನ್ನನ್ನು ಕರ್ಕೊಂಡ್ ಬಂದಿದ್ದು. ಹೌದಾ? ಏನಕ್ಕೆ? ಏನಕ್ಕೆ ಅಂತಾನೆ ನಿನ್ನ ಕೇಳ್ತಾ ಇರೋದು.
ನನ್ನ ಹತ್ರ ಏನೋ ವಿಷಯ ಮಾತಾಡ್ಬೇಕು ಅಂದ್ಯಲ್ಲ, ಏನದು? ಹೇಳ್ಬೇಕು ಅನ್ಕೊಂಡಿದ್ದು ನಿನ್ನ ಹತ್ರ ಅಲ್ಲ ಕಣೆ, ನನ್ನ ಮಗಿ ಹತ್ರ. ಯಾಕೆ ಅಂತ ಕೇಳಿದ್ರೆ ನಂಗೇನ್ ಗೊತ್ತೈತೆ? ಕರ್ಕೊಂಬಂದಿದ್ ನನಗ್ ಗೊತ್ತೇ ಇಲ್ಲ. ಅದೇನದು? ಅದೇ ಗೊತ್ತಿಲ್ಲ. ಈಗ ಗೊತ್ತಾಗ್ಬಿಡ್ತು ನಂಗೆ. ಎಂತ ಕಾಮಿಡಿ ಆಗೋಯ್ತು. ನಂಗೆ ನಿದ್ದೆನಾಗೆ ನಡೆಯೋ ಕಾಯಿಲೆ ಐತಮ್ಮಿ. ನಿದ್ದೆಲಿ ನಡೆಯುವಂತ ಕಾಯಿಲೆನಾ? ಆ ಇದ್ಯಾವಾಗಿಂದ ಬಂತು? ಈಗ್ಲೇ. ಆ? ಇತ್ತೀಚೆಗೆ ಬಂದೈತೆ ಇದು ಒಂದೇ. ಅದ್ರಿಂದ ನಿದ್ದೆ ಮಾಡಿದಾಗ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಾಗಕ್ಕಿಲ್ಲ. ನಿದ್ದೆಲೆದ್ದು ನಡೆಯೋ ಅಭ್ಯಾಸ ಇರೋರು ಬೆಡ್ಡಿಂದ ಎದ್ದು ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾರೆ ಹೊರತು ಪಕ್ಕದ ರೂಮಲ್ಲಿ ಮಲಗಿರೋರ್ನ ಎಬ್ಸಿ ಅವ್ರ ಬಾಯಿನ ಮುಚ್ಚಿಸಿ ಹೊರಗೆ ಕರ್ಕೊಂಡ್ ಬರ್ತಾರಾ? ಏನು ಬಾಯ್ ಮುಚ್ಚಿ ಕರ್ಕೊಂಬನ್ನ? ನೀನ್ ತುಂಬಾ ಅದೃಷ್ಟವಂತೆ ಕಣವ. ಇನ್ನು ನಾನ್ ನಿಂಗೆ ಕತ್ತಿಸ್ಕಿಲ್ಲ ಗೊತ್ತಾ? ಹಾ? ಏನೋ ಈ ದರಿದ್ರ ರೋಗದಿಂದ ಎಲ್ಲಿಗೋದ್ರೂ ಸಮಸ್ಯೆ ಆಗ್ತೈತೆ. ಏನ್ ಅನ್ಕೋಬೇಡಿ. ಹೋಗಿ ಮಲ್ಕಳಿ ಮಲ್ಕಳಿ. ಗುಡ್ ನೈಟ್. ಛೀ, ಅನೇನೆ ಅನ್ಕೊಂಡು ಇವಳನ್ನ ಎಳ್ಕೊಂಡು ಹೋಗ್ಬಿಟ್ಟೆ. ಛೀ, ಏನಪ್ಪ ದೊಡ್ಡಮ್ಮ ವಿಚಿತ್ರವಾಗಿ ನಡ್ಕೋತಿದ್ದಾರೆ? ಯಾವ ವಿಷಯ ಹೇಳ್ಬೇಕು ಅಂತ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ರು? ನಿದ್ರೆಲೇನೋ ಎದ್ ಬಂದೆ ಅಂತ ಹೇಳಿದ್ಲಲ್ವೇನೆ. ಸರಿ, ಹೋಗಿ ಮಲ್ಕೊಳ್ಳೋಣ ಬನ್ನಿ. ಕಪಿಲಾ, ಕಪಿಲಾ. ಏನ್ ಮೇಡಮ್? ಹುಡುಗಿ ಕಡೆಯವ್ರು ಬರ್ತಿದ್ದಾರೆ. ಬೇಕಾಗಿರೋದೆಲ್ಲ ರೆಡಿ ಆಗಿದ್ಯಾ? ಹಾ, ರೆಡಿ ಮೇಡಮ್. ಕಾಫಿ ಟೀ ಅದೆಲ್ಲ? ಮೇಡಮ್, ಬರ್ತಾ ಇರೋರು ಕಾಫಿ ಟೀಗೋಸ್ಕರ ಬರ್ತಾ ಇದ್ದಾರಾ ಇಲ್ಲ ಮದ್ವೆ ಸಂಬಂಧ ಫಿಕ್ಸ್ ಮಾಡಕ್ ಬರ್ತಾ ಇದ್ದಾರಾ? ಆನ್ಸರ್ ಬೇಕಾ? ನಾನ್ ಹೇಳಿದ್ರೆ ಸಾಕಾಗಲ್ವಾ ಅಥವಾ ಭೈರವಿನೇ ಕರೆಸಿ ಹೇಳ್ಬೇಕಾ? ಅಯ್ಯೋ ಬೇಡ ಬಿಡಿ. ದರ್ಶನ್, ಏನ್ ದೊಡ್ಡಮ್ಮ? ಏನಂತಿದ್ಯಲ್ಲೋ? ಇವತ್ತು ನಿನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ತಾರೆ. ಹುಡುಗಿ ಕಡೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ನೀನ್ ಇನ್ನೂ ಹೀಗೆ ಇದೆಯಲ್ಲಪ್ಪ. ಹೋಗಿ ರೆಡಿ ಆಗ್ಬಾಪ. ಸರಿ ಆಯ್ತು. ಕಪಿಲಾ, ಇಲ್ಲಿ ನೋಡಮ್ಮ ಲೀಲಾವತಿ, ಯಾಕಿಷ್ಟೊಂದು ಅವಸರ? ಸ್ವಲ್ಪ ನಿಧಾನಕ್ಕೆ ಬಾ. ಏನಾಗತ್ತೆ? ಕಾಲ್ ಜಾರಿದ್ರೆ ಸೊಂಟ ಮುರಿಯುತ್ತೆ. ಮುರಿಲಿ, ವೀಲ್ ಚೇರ್ ಅಲ್ಲಿ ಕೂತ್ಕೋತೀನಿ. ಆಮೇಲೆ ಹತ್ರ ಇದ್ದು ನೀವೇ ನೋಡ್ಕೊಳ್ಳಿವ್ರಂತೆ. ಭೈರವಿ, ಹುಡುಗಿ ಕಡೆಯವರು ಬರ್ತಾ ಇದ್ದಾರೆ ಅಕ್ಕ. ಫೋನ್ ಮಾಡಿ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಲ್ಲೋಡು, ಪುರೋಹಿತರು ಬಂದ್ಬಿಟ್ರು. ಅಮ್ಮ ನಮಸ್ಕಾರ. ಅಮ್ಮ. ನಮಸ್ಕಾರ, ಬನ್ನಿ. ನಮಸ್ಕಾರ. 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 ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಪುರೋಹಿತ್ರೆ. ಕಪಿಲಾ, ಪುರೋಹಿತ್ರಿಗೆ ಕಾಫಿ ತಗೊಂಡ್ ಬಾ. ಕೂತ್ಕೊಳ್ಳಿ ಪುರೋಹಿತ. ಆಗ್ಲಿ ಅಮ್ಮ.
ಅಲ್ಲಿ ನೋಡಿ ಹೇಳ್ತಿದ್ದಾಗೇನೆ ಬಂದ್ಬಿಟ್ರು. ನಮಸ್ಕಾರನಮ್ಮ. ನಮಸ್ಕಾರ. 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 ಶರಣ್ಯ, ಆಶೀರ್ವಾದ ತಗೊಳಮ್ಮ. ಬಾಮ್ಮ.